ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಇವತ್ತು ನನ್ನ ಬೆಳಕಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ನನ್ನ ಸಿರಿಧಾನ್ಯದ ಮಾಲ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ತೋರಿಸಿದ್ದೀನಿ, ಎಲ್ಲ ವ್ಲಾಗಲ್ಲೂ ತೋರಿಸಿದ್ದೀನಿ, ಹಾಗಾಗಿ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ. ಇವಾಗ ನಾನಿಲ್ಲಿ ಒಂದು ಕಡೆ ನನಗೆ ಮಾಲ್ಟನ್ನು ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ನಮ್ಮ ಮನೆಯವರಿಗೆ ಚಿತ್ರಾನ್ನ ಮಾಡಿದ್ದೀನಿ. ಇವತ್ತು ಏನೆಲ್ಲ ಆಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನಾನು ಹೊಸಪೇಟೆಯಿಂದ ತೊಗೊಂಡು ಬಂದಿದ್ದು. ಇದರಲ್ಲಿ ಈಗ ಪ್ರತಿದಿನ ಇದರಲ್ಲಿ 3 ಬಾಟಲ್ ಅಂದರೆ 3 ಲೀಟರ್ ನೀರನ್ನು ಕುಡಿತೀನಿ ತಪ್ಪದೆ. ಹಾಗಾಗಿ ಈ ಬಾಟಲ್ಗೆ ಇಟ್ಕೊಂಡ್ಬಿಟ್ರೆ ನನಗೆ ಒಂದು ಅಳತೆಯನ್ನು ಅದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಈ ಬಾಟಲ್ಗೆ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಆದರೂ ನನ್ನ ಡಯಟನ್ನು ಬಿಟ್ಟಿಲ್ಲ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಸಿರಿಧಾನ್ಯದ ರಾಗಿ ಮಾಲ್ಟ್ ಬೇಕಂತಂದರೆ ನಂಬರನ್ನು ಹಾಕಿರ್ತೀನಿ, ಮೆಸೇಜ್ ಮಾಡಿ, ಇಲ್ಲಾಂದರೆ ನೀವು ಕಾಲ್ ಮಾಡ್ಬೋದು. ಹೆಸರುಕಾಳು ಕೂಡ ನಾನಿಲ್ಲಿ ಇವತ್ತು ಹೆಸರುಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಮೊಳಕೆನ ಕಟ್ಟಿದ್ದೆ. ಇಲ್ಲ ಸಲಾಡ್ ಆಗಲಿ, ನಮಗೆ ಬೇಕಲ್ಲ, ಸ್ವಲ್ಪ ಡಯಟ್ ಆಗಿದ್ದೀವಿ ಅಂತಂದರೆ ಬೇಕಲ್ಲ. ಹಾಗಾಗಿ ಹೆಸರುಕಾಳು ಕೂಡ ಮೊಳಕೆ ಕಟ್ಟಿದ್ದೀನಿ, ಅದನ್ನ ಪಲ್ಯ ಮಾಡಬೇಕು ಇವತ್ತು. ಇದು ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ, ನಾನು ಹೇಗೆ ಮೆಹಂದಿ ಮಾಡೋದಂತ ಅಂದ್ಬಿಟ್ಟು. ನೀವು ನೋಡ್ತಿದ್ದೀರಲ್ಲ ಎಷ್ಟು ಡಾರ್ಕ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಕೈಯಲ್ಲಿ. ಯಾರಿಗಾದರೂ ಮಾಡ್ಕೋಬೇಕಂತ ತುಂಬ ಈಸಿ ಮಾಡ್ಕೊಳ್ಳೋವಂಥದ್ದು, ಅದಕ್ಕೆ ಏನು ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಅದನ್ನು ನಾನು ಐ ಕಾರ್ಡ್ ಹಾಕಿರ್ತೀನಿ, ನೋಡಿ ಮಾಡ್ಕೊಳ್ಳಿ. ಇಲ್ಲಿ ಲೈನಲ್ಲಿ ಒಣಗಾಕಿನಿ, ನೋಡ್ತಾ ಇದ್ದೀರಲ್ಲ. ಒಂದತ್ರ ಏನು ಧನಿಯಾ ಪುಡಿ ಖಾಲಿ ಆಗಿತ್ತು. ಧನಿಯಾ ಬೀಜ ಮತ್ತು ಇದು ಒಣಮೆಣ್ಸಿನ್ಕಾಯಿ, ಮೊನ್ನೆ ಸಂತೆಯಲ್ಲಿ ತೊಗೊಂಡು ಬಂದಿದ್ದೆ ಒಣಮೆಣ್ಸಿನ್ಕಾಯಿ ಎಲ್ಲ. ಈ ಧನಿಯಾ ಬೀಜ ಚೆನ್ನಾಗಿ ಒಣಗಬೇಕು, ಇದನ್ನೆಲ್ಲ ನಾನು ಪುಡಿ ಮಾಡಬೇಕು. ಹಾಗಾಗಿ ಬಿಸಿಲು ಒಂದು ಸ್ವಲ್ಪ ಇವತ್ತು ಹೋಗಿ ಬರೋದು ಮಾಡ್ತಿತ್ತು ಬಿಸಿಲು, ಹಾಗಾಗಿ ಇವತ್ತು ಒಣಗಾಕೀನಿ. ಇದು ಬಂದು ಮೆಂತ್ಯ ಮುದ್ದೆ ಮಾಡೋದಕ್ಕೆ. ಇವಾಗ ಏನಾಗಿದೆ ಅಂದರೆ ನಮ್ಮ ಮನೆಯವರು ಟಿಫನ್ ಕೇಳ್ತಾ ಇಲ್ಲ, ಮೆಂತ್ಯ ಮುದ್ದೆ ಮಾಡೋದಂತಾರೆ ಬೆಳಗ್ಗೆ ಟೈಮು. ಹಾಗಾಗಿ ಇಲ್ಲಿ ಇದನ್ನು ಕೂಡ ತೊಳೆದು ಇದ್ರಾಗೆ ಅಕ್ಕಿ, ಗೋಧಿ, ಮೆಂತ್ಯ. ಇವಾಗ ನಾವು ಏನು ಮೆಂತ್ಯ 1 kg ತೊಗೊಂಡಿದ್ದೀವಿ ಅಂತಂದರೆ ಗೋಧಿ ಅದರಲ್ಲಿ 2 kg ಗೋಧಿ ಮತ್ತು 1 kg ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನ ತೊಳೆದು ಒಣಗಕ್ಕೆ ಹಾಕಿದ್ದೀನಿ. ಇನ್ನು ನಮ್ಮ ಮನೆಗೆ ಪ್ರತಿದಿನ ಇನ್ನು ಬೆಳಗ್ಗೆ ಟಿಫನ್ ಐಟಮ್ ಇಲ್ಲ, ಟಿಫನ್ನಿಗೆ ಮೆಂತ್ಯ ಮುದ್ದೆನೇ ಚೆನ್ನಾಗಲ್ಲ ಹೆಲ್ತಿಗೆ. ಅದರಲ್ಲೂ ನನಗೂ ಡಯಟಲ್ಲೂ ಬಂದುಬಿಡುತ್ತೆ ಅಲ್ಲ, ಹಾಗಾಗಿ. ಯಾಕಂದರೆ ನಾನು ಸ್ವಲ್ಪ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ ಅಲ್ಲ, ಹಂಗಾಗಿ ನನಗೂ ಕೂಡ ಅಲ್ಲಿ ಬ್ಯಾಲೆನ್ಸ್ ಆಗಿಬಿಡುತ್ತೆ ಮೆಂತ್ಯ ಮುದ್ದೆ. ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ನಮ್ಮ ದೇಹದ ಅಂದರೆ ನಮ್ಮ ಬಾಡಿಯಲ್ಲಿ ಮೂಳೆಗಳು ಕಡೆ ಗಟ್ಟಿ ಆಗ್ತವೆ. ಇದ್ರದ್ದು ಒಂದು ದಿವಸ ಕಡುಬು ಮಾಡಬೇಕು. ಇದು ಏನು ಅರಿಶಿನದ್ದು ಒಂದು ದಿವಸ ಕಡುಬು ಮಾಡಬೇಕು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊತಾ ಇದ್ದೀನಿ. ಅದು ಆಗಂಗೆ ಇಲ್ಲ ಕಡುಬು ಮಾಡೋದಕ್ಕೆ. ನಮ್ಮ ಮನೆ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅಡುಗೆ ಇವತ್ತು ಮಧ್ಯಾಹ್ನಕ್ಕೆ ಬೇಳೆ ಸಾರು ಅಂದರೆ ದಾಲನ್ನು ಮಾಡ್ತಾಯಿದ್ದೀನಿ. ಹೆಸರುಕಾಳು ನಮ್ಮ ಮನೆಯವರು ಊರಿಗೆ ಹೋಗ್ತಂತ ಅಂದರು, ಹಾಗಾಗಿ ಇವತ್ತು ಹೆಸರುಕಾಳು ಪಲ್ಯ ಮಾಡ್ತಾಯಿಲ್ಲ. ಇವತ್ತು ದಾಲನ್ನು ಮಾಡ್ತಾಯಿದ್ದೀನಿ, ದಾಲು ಹಾಗೆ ಚಪಾತಿ. ದಾಲ್ ಅಷ್ಟೇ ತುಂಬ ಈಸಿ ಮಾಡುವಂಥದ್ದು. ನೋಡಿ, ಇವಾಗ ನಾನಿಲ್ಲಿ ಒಂದು ಕಪ್ ಅಷ್ಟು ನಾನು ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1-2 ಚಿಟಿಕೆಯಷ್ಟು ಎಣ್ಣೆನ ಹಾಕಿ ನಾನಿಲ್ಲಿ 3 ವಿಸಿಲು ನಾನು ಬರ್ಸ್ಕೊಳ್ತೀನಿ. ಬೇಗನೆ ಆಗುತ್ತೆ ಇದು. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಹಸಿಮೆಣಸಿನ್ಕಾಯಿನೂ ಅಷ್ಟೇ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು, ನಮಗೆ ದಾಲ್ ರೆಡಿಯಾಗುತ್ತೆ. ಒಂದು 3-4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇದೆ, ಹಾಗಾಗಿ ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಒಂದು 7-8 ಹಸಿಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ. ಇದು ಖಾರ ಇದೆ, ಹಾಗಾಗಿ ಒಂದು 3-4 ಹಸಿಮೆಣಸಿನ್ಕಾಯಿನ ತೊಗೊಂಡಿನಿ. ನೋಡಿ, ನಾನು ಈ ಥರ ಏನು ಈರುಳ್ಳಿ ಸಿಪ್ಪೆ ಎಲ್ಲ ಇರುತ್ತೆ ನೋಡಿ, ಅದು ಹಸಿಮೆಣಸಿನ್ಕಾಯಿದು ತೊಟ್ಟು ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ನಮಗೆ ಏನು ಸ್ಲ್ಯಾಬು ಕೂಡ ನಮಗೆ ಕ್ಲೀನ್ ಆಗುತ್ತೆ.
ಒಂದು ಸೈಡು ಬೇಳೆ ಬೇಯೋದ್ರಲ್ಲಿ ಇನ್ನೊಂದು ಸೈಡು ಈ ಥರ ಎಲ್ಲ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೊಮೊಟೊದೇನು ಅದು ಮೇಲ್ಗಡೆ ತೊಟ್ಟು ಬರುತ್ತೆ ನೋಡಿ, ಆ ತೊಟ್ಟು ಕೂಡ ನಾನು ಹಾಕೋದಿಲ್ಲ, ಅದನ್ನು ಕೂಡ ನಾನು ಕಟ್ ಮಾಡಿ ತೆಗಿತೀನಿ. ತುಂಬ ಸಿಂಪಲ್ಲು ಮತ್ತು ಬೇಗನೆ ಆಗುತ್ತೆ. ಇವತ್ತು ಕೆಲಸ ಇದ್ದಿದ್ದರಿಂದ ದಾಲೆ ಮಾಡಿದ್ರಾಯ್ತಂತ ಅಂದ್ಬಿಟ್ಟು, ಯಾಕಂದರೆ ಅದು ಏನು ಧನಿಯಾ ಬೀಜ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ವ, ಏನು ಒಣಮೆಣ್ಸಿನ್ಕಾಯಿದು ತೊಟ್ರೆ ಎಲ್ಲ ಮುರಿದು ರೆಡಿ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಕೆಲಸ ಇದೆ, ಅದರದ್ದೇ ಕೆಲಸ ಭಾಳ ಆಗುತ್ತೆ. ಈಗ ಇಲ್ಲಿ ಬೆಳ್ಳುಳ್ಳಿನೂ ಕುಟ್ಕೊಂಡು ಇಟ್ಕೊತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಇಲ್ಲ ಅಂತಂದರೆ ನೀವು ಹಿಂಗೆ ಬೇಕಾದ್ರೂ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಹಾಕಿದ್ರೇ ಒಂದು ಟೇಸ್ಟ್ ಕೊಡುತ್ತೆ ಅದಕ್ಕೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳಗ್ಗೆ ಇಲ್ಲೇ ಬಂದಿತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ, ಅಂದರೆ ಫ್ರೆಶ್ ಆಗಿತ್ತು ಕೊತ್ತಂಬರಿ ಸೊಪ್ಪು. ಇದು ಬಂದು ನಾಟಿ ಕೊತ್ತಂಬರಿ ಸೊಪ್ಪು, ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ, ಜಾಸ್ತಿ ಬರಲ್ಲ, ಬಂದಾಗೆ ತೊಗೊತೀನಿ ನಾನು. ಇಲ್ಲೇ ಮನೆ ಹತ್ರ ಅದು ಏನು ನಾಟಿ ಸೊಪ್ಪೆಲ್ಲ ಬರೋದಿಲ್ಲ, ಹೈಬ್ರಿಡ್ ಬರುತ್ತೆ, ಅದು ಸ್ಮೆಲ್ ಇರೋದಿಲ್ಲ. ಇದು ಚೆನ್ನಾಗಿದೆ ಸ್ಮೆಲ್ಲು ನೋಡಿ. ಇದನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗೇನದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಅಲ್ಲ, ಅದನ್ನು ಕೂಡ ನಾನು ಇಲ್ಲೆಲ್ಲ ಏನದು ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬನ್ನಿ, ಇವಾಗ ನಾನು ಇದೆಲ್ಲ ರೆಡಿ ಮಾಡ್ಕೊಳೋದ್ರೊಳಗೆ ಬೇಳೆನೂ ಕೂಡ ಬೆಂದಿದೆ. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ ಎಷ್ಟು ಬೇಗನೆ ಅಡುಗೆ ಮಾಡ್ಬೋದಂತ ಅಂದ್ಬಿಟ್ಟು ಒಂದು ಸೈಡು ಅನ್ನಕ್ಕೆ ಇಟ್ಟಿದ್ದೀನಿ, ಇದು ಬೇಳೆ ತೆಗೆದು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಚಪಾತಿ ಹಿಟ್ಟು ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಹೊತ್ತು ನೆನಿಲಿ ಅದು, ಆಮೇಲೆ ನಾನಿಲ್ಲಿ ಚಪಾತಿನ ಮಾಡ್ಕೊಳ್ತೀನಿ. ಇದು ದಾಲ್ ಆದಮೇಲೆ ಚಪಾತಿನ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನೀವು ನೋಡ್ಬೋದು, ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಮತ್ತು ನಾನೇನು ಒಂದು 2 ಒಣಮೆಣ್ಸಿನ್ಕಾಯಿನ ತೊಗೊಂಡಿನಿ. ಹಾಗೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಆ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ ನೋಡಿ, ಆ ಬೆಳ್ಳುಳ್ಳಿನೂ ನಾನಿಲ್ಲಿ ಹಾಕ್ಕೊಂಡು ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಈರುಳ್ಳಿನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವು ಫ್ರೈ ಮಾಡಿರ್ತೀವಿ ನೋಡಿ, ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಅದು ನಾವು ದಾಲ್ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಟೇಸ್ಟ್ ಆಗುತ್ತೆ ಅದು. ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಆ ಟೊಮೊಟೊನೂ ಅಷ್ಟೇ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಒಗ್ಗರಣೆಗೆ ಹಾಕೋದ್ರಿಂದ ಬೇಗನೆ ಬೇಯುತ್ತೆ. ಆಲ್ಮೋಸ್ಟ್ ಇಲ್ಲಿ ಟೊಮೊಟೊನು ಬೆಂದಿದೆ. ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿನಿ, ಅಂದರೆ ನಾವು ಬೇಳೆ ಬೇಯೋದಕ್ಕೂ ಹಾಕಿದ್ದೆ, ಬೇಳೆ ಜೊತೆ ಹಾಕಿದ್ದೆ ಅರಿಶಿನ ಪುಡಿ. ಇವಾಗಲೂ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿನಿ ಕಲರ್ಗೋಸ್ಕರ. ನೋಡಿ ಟೊಮೊಟೊನೂ ಕೂಡ ಬೆಂದಿದೆ. ಈಗ ನಾನು ಬೇಯಿಸ್ಕೊಂಡಿದ್ದೆ ನೋಡಿ ಬೇಳೆನ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದು ಗಟ್ಟಿಯಾಗೇ ಇರಬೇಕು. ದಾಲ್ ಅಂತಂದರೆ ನೀವು ಹೋಟೆಲಾಗೆಲ್ಲ ನೋಡಿರ್ತೀರ ನೋಡಿ, ಸ್ವಲ್ಪ ನೀರು, ಅಂದರೆ ಕುಕ್ಕರಾಗ ಅದು ಬೇಳೆ ಎಲ್ಲ ಇರುತ್ತೆ ನೋಡಿ, ಅದನ್ನೇ ತೊಳೆದು ಇಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಇಷ್ಟಿದ್ರೆ ಸಾಕು. ಆಮೇಲೆ ನಾವು ಈಗ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನ ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು. ಹಾಗೆ ಅನ್ನಕ್ಕೂ ಕೂಡ ನಾವಿಲ್ಲಿ ತಿನ್ಬೋದು. ತುಂಬ ಟೇಸ್ಟಿಯಾಗುತ್ತೆ. ಇದನ್ನು ತುಂಬ ಹೊತ್ತು ಕುದಿಸೋ ಆಗಿಲ್ಲ, ಏನಿಲ್ಲ. ನೀವು ನೋಡ್ತಿದ್ರಲ್ಲ, ಒಂದು ಕುದಿ ಬೆಂದರೆ ಸಾಕು ನೋಡಿ. ಇಷ್ಟಾದರೆ ದಾಲ್ ರೆಡಿ ಆಯಿತು. ಇಲ್ಲಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅಂತ ಅಂದಾಗ, ದಿಢೀರ್ನೆ ಯಾರಾದರೂ ಬಂದಾಗ ಈ ಥರ ಮಾಡೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ. ದಾಲ್ ರೆಡಿ ಆಯಿತು. ಇವಾಗ ನಾನಿಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಹಿಟ್ಟು ಕೂಡ ನಾನು ಮೊದಲೇ ಕಲಸಿಟ್ಟಿದ್ದೆ. ಚಪಾತಿ ಹಿಟ್ಟು ಒಂದು ಸ್ವಲ್ಪ ನೆನಿಬೇಕು, ನೆಂದರೆ ನಮಗೆ ಚಪಾತಿ ಚೆನ್ನಾಗಿ ಬರುತ್ತೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಪ್ಲಾಸ್ಟಿಕ್ಕನ್ನು ನಾನು ಜೋಳದ ರೊಟ್ಟಿ ಮಾಡ್ತೀವಿ ನೋಡಿ. ಜೋಳದ ರೊಟ್ಟಿ ನಾನು ಜಾಸ್ತಿ ತೊಟ್ಟೋದಿಲ್ಲ, ಈ ಥರನೇ
ಈ ಥರನೇ ಉಜ್ಜಿಬಿಡ್ತೀನಿ. ನಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ಬರ್ತವೆ. ನೀವು ನೋಡ್ತಿದ್ದೀರಲ್ಲ, ಚಪಾತಿನೂ ಅಷ್ಟೇ ಈಸಿಯಾಗಿ ನಾವು ಚಪಾತಿನ ಮಾಡ್ಬೋದು. ನಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತಂದವರು ಈ ಥರ ಒಂದು ಪ್ಲಾಸ್ಟಿಕನ್ನು ಕಟ್ಟಿಟ್ಕೊಂಡ್ಬಿಟ್ರೆ, ನಾನು ಪದೇ ಪದೇ ಏನಕ್ಕೆ ಬಿಚ್ಚೋದು ಮತ್ತೆ ಹಾಕೋದು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿರ್ತೀನಿ. ಹಂಗಾಗಿ ಚಪಾತಿನೂ ಇದರಲ್ಲೇ ಮಾಡ್ತಾಯಿದ್ದೀನಿ. ಮತ್ತು ಹಿಟ್ಟು ಕೂಡ ಜಾಸ್ತಿ ಬೇಕಾಗಲ್ಲ. ಈ ಥರ ನಾವು ಪ್ಲಾಸ್ಟಿಕನ್ನು ಕಟ್ಕೊಂಡ್ರೆ ಹಿಟ್ಟು ಕೂಡ ಜಾಸ್ತಿ ಬೇಕಾಗಲ್ಲ. ಮತ್ತು ನಾವು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾವು ಮಾಡ್ಕೊಳ್ಬೋದು. ನೋಡಿ, ಚಪಾತಿ ಉಜ್ಕೊಂಡಿದ್ದಾಯಿತು. ಇವಾಗ ನಾನಿಲ್ಲಿ ಉಜ್ಜಾದ್ಮೇಲೆ ಹಂಚನ್ನು ಇಟ್ಕೊಂಡು ಇವಾಗ ಚಪಾತಿನ ಸುಡ್ತಾಯಿದ್ದೀನಿ. ನನಗೆ ಡ್ರೈ ಚಪಾತಿ ಮಾಡ್ಕೊಳ್ತಾಯಿದ್ದೀನಿ, ಎಣ್ಣೆ ಹಾಕ್ತಾಯಿಲ್ಲ. ನಮ್ಮ ಅವರಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಚಪಾತಿನ ಸುಡ್ತೀನಿ. ನಾನು ಎಣ್ಣೆ ಹಾಕೋದಿಲ್ಲ, ನಾನು ಹಾಗೆ ಡ್ರೈ ಚಪಾತಿ ಸುಟ್ಕೊಳ್ತೀನಿ. ಆ ಥರ ಪ್ಲಾಸ್ಟಿಕನ್ನು ಕಟ್ಬಿಟ್ಟು ಈ ಥರ ಚಪಾತಿನ ಉಜ್ಕೊಂಡ್ರೆ ನಾವು ಎಷ್ಟು ತೆಳು ಬೇಕಾದ್ರೂ ನಾವು ಚಪಾತಿನ ಉಜ್ಕೊಳ್ಬೋದು. ಸ್ಮೂತಾಗಿ ಬರ್ತವೆ ಚಪಾತಿ, ಅಂದರೆ ಸಾಫ್ಟಾಗಿ ಬರ್ತವೆ ಚಪಾತಿ. ನೋಡಿ, ಇಷ್ಟಾದರೆ ಚಪಾತಿ ರೆಡಿ ಆಯಿತು. ನನಗೆ 2 ಚಪಾತಿ ಮಾಡ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ ಹಾಕ್ಬೇಕಂತ ಅಂದ್ಕೊತೀನಿ. ಏನೇನೋ ಒಂದೊಂದು ಸಮಸ್ಯೆಗಳು ಬಂದುಬಿಡ್ತವೆ. ಸ್ವಲ್ಪ ಹಿಂಗೆ ಏನಾದರೂ ಬ್ಯುಸಿ ಆಗಿಬಿಟ್ರೆ ಅಲ್ಲಿ ಏನು ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ತಿದ್ದೀರಲ್ಲ, ಊಟ ಆದಮೇಲೆ ಒಣಮೆಣ್ಸಿನ್ಕಾಯಿ ಒಣಗಾಕಿದ್ದೆ. ಬಿಸಿಲು ಸ್ವಲ್ಪ ಚೆನ್ನಾಗಿತ್ತಲ್ಲ, ಹಾಗಾಗಿ ಒಣಗಿಕೊಂಡಿದ್ದು. ಇವಾಗ ನಾನೆಲ್ಲ ಈ ತೊಟ್ಟನ್ನು ಮುರಿತಾಯಿದ್ದೀನಿ. ಇಲ್ಲಿ ನಮ್ಮೂರಲ್ಲಿ ಹೆಂಗೆ ಗೊತ್ತಾ, ತೊಟ್ಟಿದ್ರೆ ಹಾಕೋದಿಲ್ಲ ಜಿನ್ನಿಗೆ. ಹಾಗಾಗಿ ಇಲ್ಲಿ ತೊಟ್ಟೆಲ್ಲ ತೆಗಿತಾಯಿದ್ದೀನಿ. ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗಿದ್ರೆ ನಮಗೆ ಪುಡಿನೂ ಕೂಡ ಚೆನ್ನಾಗಿ ಆಗುತ್ತೆ. ಸಣ್ಣದಾಗಿ ಪುಡಿ ಆಗುತ್ತೆ. ಇಲ್ಲಾಂದರೆ ಏನು ಮಾಡಿಬಿಡ್ತಾರೆ, ದಪ್ಪನೇ ಹಾಕ್ಬಿಡ್ತಾರೆ. ಇಲ್ಲ ಮೆತ್ತಗಿದ್ದಾವೆ ಅಂತ ಅಂದ್ಬಿಟ್ಟು ದಪ್ಪಕ್ಕೆ ಹಾಕ್ಕೊಟ್ಬಿಡ್ತಾರೆ. ಹಂಗಾಗಿ ನಾನಿಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡೇ ತೊಗೊಂಡೋಗ್ತೀನಿ. ನಮ್ಮಮ್ಮ ಎಲ್ಲ ಊರಲ್ಲಿ ಉರಿತಾ ಇದ್ರು ಮೆಣಸಿನ್ಕಾಯನ್ನು. ನಾವಿಲ್ಲಿ ಉರಿಯೋದಿಲ್ಲ. ಹಾಗೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಹಾಕ್ಬಿಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪೂರ್ತಿ ತೊಟ್ಟನ್ನು ತೆಗಿಬಾರ್ದು. ಅದರದ್ದು ಏನದು ದಪ್ಪ ತೊಟ್ಟಿರುತ್ತೆ ನೋಡಿ, ಅದನ್ನು ತೆಗಿಬಾರ್ದು. ಸ್ವಲ್ಪ ಬಿಟ್ಬಿಟ್ಟು ಬರೀ ಕಡ್ಡಿ ಮಾತ್ರ ಮುರಿಬೇಕು ಮೆಣಸಿನ್ಕಾಯಲ್ಲಿ. ಇದೇ ತುಂಬ ಹೊತ್ತು ತೊಗೊಂಡ್ಬಿಡ್ತು. ಇನ್ನೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಾನು ಊಟ ಆದಮೇಲೆ ಕೂತ್ಕೊಂಡೆ. ಅಂದರೆ ಬಿಸಿಲಿತ್ತಲ್ವ, ಒಣಗಿರ್ತವೆಲ್ಲ. ಹಂಗಾಗಿ ಇದನ್ನು ಏನು ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡೆ. ಇದೇ ನಮಗೆ ಟೈಮ್ ಆಗಿಬಿಡ್ತು ನನಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಒಣಗಿತ್ತು ಮೆಣಸಿನ್ಕಾಯಿ. ಈ ಥರ ಇಲ್ಲಿ ಏನಿದೆ ನೋಡಿ, ಈ ಥರ ಕಡ್ಡಿನ ಮುರಿಬೇಕು ಒಣಮೆಣಸಿನ್ಕಾಯಲ್ಲಿ. ಅದು ದಪ್ಪ ಇರುತ್ತೆ ನೋಡಿ, ತೊಟ್ಟು ಹಾಗೆ ಬಿಡಬೇಕು. ಅದರಲ್ಲೇ ಟೇಸ್ಟ್ ಬರೋದು, ಅದರಲ್ಲೇ ಖಾರ ಇರುತ್ತೆ. ಬನ್ನಿ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಸಂಜೆ ಆಗ್ತಾಯಿದೆ. ಇವಾಗ ಸ್ಪೇರ್ಮಿಂಟ್ ಟೀ ಅಂದರೆ ಪುದೀನದು ಟೀನ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಾಂದರೆ ಗ್ರೀನ್ ಟೀ ಬೇಕಾದರೆ ನೀವು ಮಾಡ್ಕೊಳ್ಬೋದು. ನೀವು ನೋಡಿರ್ತೀರ, ನಾನು ಪುದೀನ ಟೀ ಅಂದರೆ ಸ್ಪೇರ್ಮಿಂಟ್ ಟೀನ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಅದನ್ನು ದಿನದಲ್ಲಿ 2 ಟೈಮ್, ಬೆಳಗ್ಗೆ ಮತ್ತು ಸಾಯಂಕಾಲ. ಬೆಳಗ್ಗೆ ಅಂದರೆ ಟಿಫನ್ ಆದಮೇಲೆ ಅಂದರೆ ಟಿಫನ್ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಕುಡಿತೀನಿ. ಮತ್ತು ಇವಾಗ ಸಾಯಂಕಾಲ ನಾವೇನು ಕಾಫಿ ಟೀ ಕುಡಿತೀವಿ ನೋಡಿ, ಆ ಟೈಮಲ್ಲಿ ಕಾಫಿ ಟೀ ಬದಲಾಗಿ ಸ್ಪೇರ್ಮಿಂಟ್ ಟೀನ ನಾನು ಕುಡಿತೀನಿ. ಇಲ್ಲಾಂದರೆ ನೀವು ಗ್ರೀನ್ ಟೀ ಬೇಕಾದ್ರೂ ತೊಗೊಳ್ಬೋದು. ಇದು ಆನ್ಲೈನಲ್ಲಿ ತರಿಸಿರೋದು. ಬೇಕಿದ್ರೆ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕಾದವರು ತರಿಸ್ಕೊಳ್ಳಿ. ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಸ್ಪೇರ್ಮಿಂಟ್ ಟೀ. ನೋಡಿ, ಚೆನ್ನಾಗಿ ನೀರು ಕುದಿಯೋ ಥರ ಕಾಯಿಸ್ಕೊಂಡು ಈ ಥರ ಏನು ಅದು ಪುದೀನ ಪುಡಿ ಇರುತ್ತೆ ನೋಡಿ, ಅದನ್ನು ಹಾಕಿಬಿಟ್ಟು ಅದು ಪುದೀನದ ಸ್ಪೇರ್ಮಿಂಟದ್ದು ಬ್ಯಾಗ್ ಹಾಕಿಬಿಟ್ಟು ಒಂದು 2 ರಿಂದ 3 ನಿಮಿಷ ಈ ಥರ ಮುಚ್ಚಿ ಇಡಬೇಕು. ಇವಾಗ ಈ ಥರ ನಾನಿಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ನಿಂಬೆ ರಸ ಬೇಕಾದ್ರೂ ಹಾಕಿ ಕುಡಿಬೋದು. ನಾನಿಲ್ಲಿ ನಿಂಬೆ ರಸ ಆಗಲಿ ಜೇನುತುಪ್ಪ ಆಗಲಿ ಏನೂ ಹಾಕೋದಿಲ್ಲ. ನನಗೆ ಅಭ್ಯಾಸ ಆಗಿದೆ ನೋಡಿ, ಹಾಗೆ ಕುಡಿತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.